ನೋಡಿ, ಫಸ್ಟು ಆರ್ ನಗರದಲ್ಲಿ ಬಂಗ್ಲೆ ಕಟ್ತಾನೆ, ಅವನು ವಾಸ ಮಾಡ್ತಾನೆ. ಎರಡನೇದು ರಸ್ತೆ ದುಡ್ಡು ನುಂಗಿ, ಎರಡನೇದು ಚರಂಡಿ ದುಡ್ಡು ನುಂಗಿ ಆರ್ ನಗರದಲ್ಲಿ ಇನ್ನೊಂದು ಮನೆ ಕಟ್ತಾನೆ. ಮೂರನೇದೇನಪ್ಪ, ಗೋವಿಂದ ರಾಜ್ ನಗರ ಆ ಸುತ್ತಮುತ್ತ ಪಾರ್ಕ್ಗಳ ದುಡ್ಡನ್ನ ನುಂಗಿ ಈ ಫಾರ್ಮ್ ಹೌಸ್ ಕಟ್ತಾನೆ. ಇದಕ್ಕೆಷ್ಟು ಇದೆಷ್ಟು ಕೋಟಿ? 25. ಓಹೋ ಹೋ 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 ಅಲ್ಲರಿ, ಇದ್ರ ಜಾಗ ಎಷ್ಟು ಗೊತ್ತಾ? 7 ಎಕರೆ ಜಾಗದಲ್ಲಿ, ಒಂದಲ್ಲ ಎರಡಲ್ಲ 7 ಎಕರೆ ಜಾಗದಲ್ಲಿ 25 ಕೋಟಿ ಖರ್ಚು ಮಾಡಿ ಫಾರ್ಮ್ ಹೌಸ್ನ ಕಟ್ತಾನೆ. ಅಬಾಬಾಬಾಬಾಬಾ, ಮೆಚ್ಚಬೇಕು ಇಂಜಿನಿಯರ್ ಪ್ರಕಾಶ. ಇವನ ಹತ್ರ ಇರೋದು ಲಕ್ಷ ಅಲ್ಲರಿ, ಕೋಟಿ ಕೋಟಿ ಗರಿ ಗರಿ ನೋಟಿನ ಕಂತೆ ಇರೋದು. ಇವನ ಹೆಸರಲ್ಲಿ ಕೋಟಿ ಕೋಟಿ ಆಸ್ತಿನ ಮಾಡ್ಕೊಂಡಿದ್ದಾನೆ, ಗೊತ್ತಾಗುತ್ತಲ್ಲ. ಇಲ್ಲ ಆರ್ ನಗರದಲ್ಲಿ 2 ಮನೆ, ಫಾರ್ಮ್ ಹೌಸ್ 25 ಕೋಟಿ, ಫಾರ್ಮ್ ಹೌಸ್ 7 ಎಕರೆದು. ಇನ್ನು ಇಷ್ಟೆಲ್ಲ ಮಾಡಿರೋ ಇವನು ಕೋಟ್ಯಾಧೀಶ್ವರ, ಅಂದ್ರೆ ಭ್ರಷ್ಟ ಕೋಟ್ಯಾಧೀಶ್ವರ ಇದಾನಲ್ಲ, ಬೇನಾಮಿ ಆಸ್ತಿಗಂತೂ ಲೆಕ್ಕನೇ ಇಲ್ಲ ಅಂತೀರಿ. ಎಲ್ಲ ಕಡೆ ನೆಂಟ್ರಿಷ್ಟು ಅವರು ಇವರು ಎಲ್ಲರ ಹೆಸರು ಬೇನಾಮಿ ಆಸ್ತಿ. ಈ ಕೋಟಿ ಕೋಟಿ ಮಾಡಿರೋ ಸಿರಿವಂತ ಇಂಜಿನಿಯರ್ ಮೇಲೆ 100 ಕಂಪ್ಲೇಂಟ್ ಹೋಗುತ್ತೆ. ಆದ್ರೆ ಇವನಿದಾನಲ್ಲ ಈ ಪ್ರಕಾಶ, ಇದಕ್ಕೆಲ್ಲ ಡೋಂಟ್ ಕೇರೇ ಮಾಡಲ್ವಂತೆ. ಅದರಲ್ಲೂ ಲೋಕಾಯುಕ್ತದವರು, ಅಂದ್ರೆ ಈ ಪ್ರಕಾಶ ಏನ್ ಹೇಳ್ತಾನಂತೆ ಗೊತ್ತಾ? ಯಾರ್ರೀ ಲೋಕಾಯುಕ್ತದವರು? ಯಾವ ಲೋಕಾಯುಕ್ತರಿ? ನಾನ್ ಮಾಮೂಲಿ ಕೊಟ್ಟು ಸಟ್ಲು ಮಾಡ್ಕೊಳ್ತೀನಲ್ಲ ಆ ಲೋಕಾಯುಕ್ತನ ಅಂತ ಕೇಳ್ತಾನಂತೆ. ಅಂದ್ರೆ ಇವನಿಗೆ ಎಷ್ಟು ಗಾಂಚಲಿ ಇರಬೇಕು ಅಂತ.